ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿದ್ದಾರೆ. ನಿಮ್ಗೆ ದಾಖಲೆ ಕೊಡ್ತೀನಿ, ನಾನು ಬೇಕಾದ್ರೆ ನಾನು ದಾಖಲೆ ಕೊಡ್ತೀನಿ ನಿಮ್ಗೆಲ್ಲ. ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿರೋ ದಾಖಲೆ ಕೊಡ್ತೀನಿ, ಕಿರಣ್ ಮಜುಮ್ದಾರ್ ಮಾಡಿರೋವಂಥದ್ದು. ನಾವು ಅವ್ರನ್ನೆಲ್ಲ ಕರೆದು ಕೂತರಿಸಿ ಅವಾಗ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಇಮಿಡಿಯೇಟ್ ಆಗಿ 1 ತಿಂಗಳಲ್ಲಿ ಆ ರಸ್ತೆಗಳನ್ನೆಲ್ಲ ಸರಿ ಮಾಡಿಕೊಟ್ಟಿದ್ದೀವಿ. ಇಷ್ಟು ಅಧ್ವಾನ ಇಡೀ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಇಷ್ಟು ಹಾಳಾಗಿರೋ ಅಂಥದ್ದು ಯಾವತ್ತೂ ಇಲ್ಲ. ಕಳೆದ 60 ವರ್ಷದಲ್ಲಿ ಬೆಂಗಳೂರಲ್ಲಿ ಇಷ್ಟು ರಸ್ತೆ ಗುಂಡಿಗಳು ಅವಾಂತರ ಕಸದ ರಾಶಿ ರಾಶಿ ಬಿದ್ದಿರೋವಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಬಿದ್ದಿರೋದು. ಯಾಕಾಗಿದೆ? ಕಳೆದ 2.5 ವರ್ಷದಿಂದ ಒಂದು ನಯಾ ಪೈಸೆನೂ ಅಭಿವೃದ್ಧಿ ಕೊಟ್ಟಿಲ್ಲ ನೀವು. ಹಿಂದೆ ಇದ್ದಂಥ ಸರ್ಕಾರ ನಮ್ದು ಪ್ರತಿ ವರ್ಷನೂ ಕೂಡ ವಿಶೇಷ ಅನುದಾನ ಕೊಡ್ತಾ ಇದ್ರಿ. ವಿಶೇಷ ಅನುದಾನವನ್ನ ಬೆಂಗಳೂರಿಗೆ ಕೊಡ್ತಾ ಇದ್ರಿ. 8,000 9,000 ಕೋಟಿಯನ್ನ ಕೊಡ್ತಾ ಇದ್ರಿ. ಈ ಸರ್ಕಾರ ರಸ್ತೆಗಳಿಗೋಸ್ಕರ ಎಲ್ಲಿ ಕೊಟ್ಟಿದ್ದಾರೆ? 9,000 ಬೆಂಗಳೂರಿಗೆ ನಾನು ಕೊಟ್ಟಿದ್ದೀನಿ ಅಂದ್ರು. ಎಲ್ಲಿ ಕೊಟ್ಟಿದ್ದೀರಾ? ಅದೆಲ್ಲ ಟನಲ್ ರೋಡ್ ಇಟ್ಕೊಂಡ್ಬಿಟ್ರು ಅವ್ರು ತಗೊಂಡೋಗಿ. ಪ್ರತಿ ವರ್ಷ ರಸ್ತೆಗೆ ಸರ್ಕಾರದ ಕಾರ್ಪೊರೇಷನ್ ಹಣ ಬಿಟ್ಟು ಸರ್ಕಾರದಿಂದ 8,000 to 10,000 ಕೋಟಿ ನಾವು ಕೊಟ್ಟಿದ್ದೀರಿ. ದಾಖಲೆಗಳು ಇದೆ, ಬೇಕಾದ್ರೆ ಕೊಡ್ತೀನಿ ನಾನು. ನೀವೆಲ್ಲಿ ಕೊಟ್ಟಿದ್ದೀರಿ? 2.5 ವರ್ಷದಿಂದ 10 ರೂಪಾಯಿನೂ ಕೊಟ್ಟಿಲ್ಲ ನೀವು. ಏನು ಕೊಟ್ಟಿಲ್ಲ. ರಸ್ತೆ ಡಾಂಬರಿ ಹಿಂದೆ ನಾವೇನೇನು ಗ್ರಾಂಟ್ ಕೊಟ್ಟಿದ್ರಿ, ಟೆಂಡರ್ ಆಗಿತ್ತು, ಅದೇ ನಡೀತಾ ಇರೋದು. ಹೊಸದೇನು ಇಲ್ಲ ಇವ್ರದ್ದು. ಡಿ ಕೆ ಶಿವಕುಮಾರ್ ಕೇಳಿದಾರೆ ಬಿಜೆಪಿ ಅವಧಿಯಲ್ಲಿ 1 ಫ್ಲೇವರ್ ಕಟ್ಟಿದಾರ ಅಂತ. 100 ಕೊಡ್ತೀನಿ ನಾನು, 1 ಅಲ್ಲ 100 ಕೊಡ್ತೀನಿ. ನೀವು ಕಟ್ಟಿರೋದು ಹೇಳಿ 1 ಹೇಳ್ರಿ. ನೀವು ನೀವು 2.5 ಸಾವಿರ ಬಂದಾಯ್ತಲ್ಲ. ನಾವು ಶುರು ಮಾಡಿದ ಯೋಜನೆಗಳನ್ನ ನೀವು ಮುಂದುವರಿಸ್ತಾ ಇದ್ದೀರಾ ಅಷ್ಟೇ. ನೀವು ಶುರು ಮಾಡಿದ್ದೆಲ್ಲೈತೆ ತೋರಿಸಿ, 1 ತೋರಿಸಿ. ಇಡೀ ಬೆಂಗಳೂರಲ್ಲಿ ನೀವು ಕಟ್ಟಿರೋ ಅಂತ ಒಂದೇ ಒಂದು ಫ್ಲೈಓವರ್ ಕಂಪ್ಲೀಟ್ ಆಗಿರೋದು, ಕಟ್ಟಿ ಕಂಪ್ಲೀಟ್ ಆಗಿರೋಂಥ ಫ್ಲೈಓವರ್ 1 ತೋರಿಸಿ. ನಾವು ಎಲ್ಲ ಕಟ್ಟಿ ಮಾಡಿದ್ನ ನೀವು ಇನಾಗ್ರೇಟ್ಗಳು ಮಾಡ್ತಾ ಇದ್ದೀರಾ ಅಷ್ಟೇ. ನಾವು ಕಟ್ಟಿದ್ದನ್ನ ನೀವು ಇನಾಗ್ರೇಟ್ ಮಾಡ್ತಾ ಇದ್ದೀರಾ. ನಾನು ಕಿರಣ್ ಮಜುಮ್ದಾರ್ ಏನು ಹೇಳಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಸುತ್ತೆ. ಯಾರಾದರೂ ಸರ್ಕಾರ ಸತ್ತೋದಾಗ, ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರ ಪಾಪರ್ ಔಟ್ ಇದೆ, ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ, ದಾರಿಯಲ್ಲಿ ಹಣಕ್ಕೋಸ್ಕರ ತಿರುಪೆ ಎತ್ತುವಂತ ಪರಿಸ್ಥಿತಿ ಬಂದ ಆ ಸಂದರ್ಭದಲ್ಲಿ ಜನಗಳೇ ಅದನ್ನ ಮಾಡುವಂತ ಪರಿಪಾಠ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇದೆ. ಈ ತರ ಕಿರಣ್ ಮಜುಮ್ದಾರ್ ತರ ಎಲ್ಲಾ ಸಾರ್ವಜನಿಕ ಸಂಘ ಸಂಸ್ಥೆಗಳು, ಬೆಂಗಳೂರಿನ ಎಲ್ಲಾ ನಾಗರಿಕರು ನಿಮ್ಮ ಮನೆ ರಸ್ತೆಗಳನ್ನ ನೀವೇ ಸರ್ ಮಾಡ್ಕೊಳ್ಳಿ ಅಂತ ಅವರ ಕಿರಣ್ ಮಜುಮ್ದಾರ್ ನಾನೇ ಮಾಡ್ತೀನಿ ಅಂದ್ರೆ, ಉಳಿದವರು ನೀವು ಬೆಂಗಳೂರು ಜನ ನೀವು ನಿಮ್ಮ ರಸ್ತೆಗಳನ್ನ ಮಾಡಿ. ಈ ಸರ್ಕಾರ ಸತ್ತೋಗಿದೆ, ಪಾಪರ್ ಆಗಿರೋ ಸರ್ಕಾರ, ಹಣದ ಇಲ್ಲ. ಈಗ ಹಣ ಇಲ್ದಿರ ಎಲ್ಲ ಆತ್ಮಹತ್ಯೆ ಮಾಡ್ಕೊಂತ ಇದಾರಲ್ಲ. ಚಾಮರಾಜನಗರದಲ್ಲಿ 22 ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ. 22 ಈ ಸರ್ಕಾರ ಬಂದಾಗಿಂದ ಇದುವರೆಗೂ ಅವ್ರ ಸಂಬಳನೇ ಕೊಟ್ಟಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡು, ನಾನೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ 3 ತಿಂಗಳಿಂದ. ಯಾರು? ಲೈಬ್ರರಿಯನ್ ಸಂಬಳ ಕೊಡ್ದಿರ 4-5 ತಿಂಗಳಿಂದ ಸಂಬಳ ಕೊಡ್ದಿರ ಲೈಬ್ರರಿಯನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀರ್ ಬಿಡೋ ಅಂತ ನೀರ್ ಗಂಟಿ ಅವನ್ ಸಂಬಳ ಕೊಡ್ದಿರ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ನಿಮ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದು ಪ್ರೂವ್ ಆಯ್ತಲ್ಲ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು? ಈ ಆತ್ಮಹತ್ಯೆಗಳಿಗಿಂತ ಸಾಕ್ಷಿ. ಆತ್ಮಹತ್ಯೆ ಮಾಡ್ಕೊಳೋನು ಸತ್ಯ ಹೇಳ್ತಾನೆ, ಯಾವತ್ತೂ ಅವ್ನು ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಸತ್ಯ ಹೇಳಿದಾನೆ. ಆತ್ಮಹತ್ಯೆ ಮಾಡ್ಕೊಂಡಾಗ ಬರ್ದಿಟ್ಟಿದ್ದಾನಲ್ಲ, ನಂಗೆ ಸಂಬಳ ಕೊಟ್ಟಿಲ್ಲ, ನನಗೆ ಮನೇಲಿ ಫೀಸ್ ಕಟ್ಟಕ್ ದುಡ್ಡಿಲ್ಲ, ಇದೆಲ್ಲ ಹೇಳಿದಾರಲ್ಲ. ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಈ ಸಾವುಗಳು ಏನಾಗ್ತಾ ಇದೆ, ಏನು ನೌಕರರ ಸಾವುಗಳು, ಇದೇ ಸಾಕ್ಷಿ. ಅವರ ಡೆತ್ ನೋಟೇ ಸಾಕ್ಷಿ. ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ. ಇನ್ನಾದ್ರೂ ಸಿದ್ದರಾಮಯ್ಯನವರು ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಬುರುಡೆ ಬಿಡೋದು ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಶ್ವೇತಪತ್ರವನ್ನು ಹೊರಡಿಸಿ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯೋ ಇಲ್ವೋ, ಎಷ್ಟಿದೆ, ಕಳೆದ 2.5 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀರ, ಹಿಂದಿನ ಸರ್ಕಾರಗಳು ಎಷ್ಟು ಸಾಲ ಮಾಡಿತ್ತು ವರ್ಷಕ್ಕೆ, ಪ್ರತಿ ವರ್ಷ ಹಿಂದಿನ ಸರ್ಕಾರಗಳು ಎಷ್ಟೆಷ್ಟು ಸಾಲ ಮಾಡಿತ್ತು. ನಿಮಗೆ ನೇರವಾದಂಥ ಪ್ರಶ್ನೆ. ಹಿಂದೆ ಇದ್ದಂಥ ಸರ್ಕಾರಗಳು, ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ರು, ನೀವು ಬಂದ ಮೇಲೆ ಎಷ್ಟು ಸಾಲ ಮಾಡಿದಾರ ಶ್ವೇತಪತ್ರ ಹೊರಡಿಸಿ, ಜನ ತೀರ್ಮಾನ ಮಾಡಿ. ನಾನು ಹೇಳೋದು ಏನಾದ್ರು ಸುಳ್ಳಾದ್ರೆ ಜನ ತೀರ್ಮಾನ ಮಾಡಿ. ಜನ ಚೀಮಾರಿ ಹಾಕ್ಲಿ, ಕಾಂಗ್ರೆಸ್ಗೆ ಹಾಕ್ತಾರೋ ಬಿಜೆಪಿಗೆ ಹಾಕ್ತಾರೋ ಹಾಕ್ಲಿ, ಜನ ತೀರ್ಮಾನ ನೋಡೋಣ. ಹೊರಡಿಸಿ, ನಿಮ್
ಧೈರ್ಯ ಇದ್ರೆ ತಾಕತ್ತಿದ್ರೆ ಹೊರಡಿಸಿ ನೋಡೋಣ. ಎಷ್ಟು ಸಾಲ ಮಾಡಿದ್ದೀರಾ ನೀವು? ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿದ್ದಾರೆ, ನಿಮ್ಗೆ ದಾಖಲೆ ಕೊಡ್ತೀನಿ ನಾನು, ಬೇಕಾದ್ರೆ ನಾನು ದಾಖಲೆ ಕೊಡ್ತೀನಿ ನಿಮ್ಗೆಲ್ಲ. ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿರೋ ದಾಖಲೆ ಕೊಡ್ತೀನಿ, ಕಿರಣ್ ಮಜುಮ್ದಾರ್ ಮಾಡಿರೋವಂಥದ್ದು. ನಾವು ಅವ್ರನ್ನೆಲ್ಲ ಕರೆದು ಕೂತರಿಸಿ ಅವಾಗ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಇಮಿಡಿಯೇಟ್ ಆಗಿ 1 ತಿಂಗಳಲ್ಲಿ ಆ ರಸ್ತೆಗಳನ್ನೆಲ್ಲ ಸರಿ ಮಾಡಿಕೊಟ್ಟಿದ್ದೀವಿ. ಇಷ್ಟು ಅಧ್ವಾನ ಇಡೀ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಇಷ್ಟು ಹಾಳಾಗಿರೋ ಅಂಥದ್ದು ಯಾವತ್ತೂ ಇಲ್ಲ. ಕಳೆದ 60 ವರ್ಷದಲ್ಲಿ ಬೆಂಗಳೂರಲ್ಲಿ ಇಷ್ಟು ರಸ್ತೆ ಗುಂಡಿಗಳು ಅವಾಂತರ ಕಸದ ರಾಶಿ ರಾಶಿ ಬಿದ್ದಿರೋವಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಬಿದ್ದಿರೋದು. ಯಾಕಾಗಿದೆ? ಕಳೆದ 2.5 ವರ್ಷದಿಂದ ಒಂದು ನಯಾ ಪೈಸೆನೂ ಅಭಿವೃದ್ಧಿ ಕೊಟ್ಟಿಲ್ಲ ನೀವು. ಹಿಂದೆ ಇದ್ದಂಥ ಸರ್ಕಾರ ನಮ್ದು ಪ್ರತಿ ವರ್ಷನೂ ಕೂಡ ವಿಶೇಷ ಅನುದಾನ ಕೊಡ್ತಾ ಇದ್ರಿ. ವಿಶೇಷ ಅನುದಾನವನ್ನ ಬೆಂಗಳೂರಿಗೆ ಕೊಡ್ತಾ ಇದ್ರಿ. 8,000 9,000 ಕೋಟಿಯನ್ನ ಕೊಡ್ತಾ ಇದ್ರಿ. ಈ ಸರ್ಕಾರ ರಸ್ತೆಗಳಿಗೋಸ್ಕರ ಎಲ್ಲಿ ಕೊಟ್ಟಿದ್ದಾರೆ? 9,000 ಬೆಂಗಳೂರಿಗೆ ನಾನು ಕೊಟ್ಟಿದ್ದೀನಿ ಅಂದ್ರು. ಎಲ್ಲಿ ಕೊಟ್ಟಿದ್ದೀರಾ? ಅದೆಲ್ಲ ಟನಲ್ ರೋಡ್ ಇಟ್ಕೊಂಡ್ಬಿಟ್ರು ತಗೊಂಡೋಗಿ. ಪ್ರತಿ ವರ್ಷ ರಸ್ತೆಗೆ ಸರ್ಕಾರದ ಕಾರ್ಪೊರೇಷನ್ ಹಣ ಬಿಟ್ಟು ಸರ್ಕಾರದಿಂದ 8,000 to 10,000 ಕೋಟಿ ನಾವು ಕೊಟ್ಟಿದ್ದೀರಿ. ದಾಖಲೆಗಳು ಇದೆ, ಬೇಕಾದ್ರೆ ಕೊಡ್ತೀನಿ ನಾನು. ನೀವೆಲ್ಲಿ ಕೊಟ್ಟಿದ್ದೀರಿ? 2.5 ವರ್ಷದಿಂದ 10 ರೂಪಾಯಿನೂ ಕೊಟ್ಟಿಲ್ಲ ನೀವು. ಏನು ಕೊಟ್ಟಿಲ್ಲ. ರಸ್ತೆ ಡಾಂಬರಿ ಹಿಂದೆ ನಾವೇನೇನು ಗ್ರಾಂಟ್ ಕೊಟ್ಟಿದ್ರಿ, ಟೆಂಡರ್ ಆಗಿತ್ತು, ಅದೇ ನಡೀತಾ ಇರೋದು. ಹೊಸದೇನು ಇಲ್ಲ ಇವ್ರದ್ದು. ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ, ಬಿಜೆಪಿ ಅವಧಿಯಲ್ಲಿ 1 ಫ್ಲೇವರ್ ಕಟ್ಟಿದಾರ ಅಂತ. 100 ಕೊಡ್ತೀನಿ ನಾನು, ಒಂದಲ್ಲ 100 ಕೊಡ್ತೀನಿ. ನೀವು ಕಟ್ಟಿರೋದು ಹೇಳಿ, 1 ಹೇಳ್ರಿ. ನೀವು ನೀವು 2.5 ಸಾವಿರ ಬಂದಾಯ್ತಲ್ಲ. ನಾವು ಶುರು ಮಾಡಿದ ಯೋಜನೆಗಳನ್ನ ನೀವು ಮುಂದುವರಿಸ್ತಾ ಇದ್ದೀರಾ ಅಷ್ಟೇ. ನೀವು ಶುರು ಮಾಡಿದ್ದೆಲ್ಲೈತೆ ತೋರಿಸಿ, 1 ತೋರಿಸಿ. ಇಡೀ ಬೆಂಗಳೂರಲ್ಲಿ ನೀವು ಕಟ್ಟಿರೋ ಅಂತ ಒಂದೇ ಒಂದು ಫ್ಲೈಓವರ್ ಕಂಪ್ಲೀಟ್ ಆಗಿರೋಂಥದ್ದು, ಕಟ್ಟಿ ಕಂಪ್ಲೀಟ್ ಆಗಿರೋಂಥ ಫ್ಲೈಓವರ್ 1 ತೋರಿಸಿ. ನಾವು ಎಲ್ಲ ಕಟ್ಟಿ ಮಾಡಿದ್ನ ನೀವು ಇನಾಗ್ರೇಟ್ಗಳು ಮಾಡ್ತಾ ಇದ್ದೀರಾ ಅಷ್ಟೇ. ನಾವು ಕಟ್ಟಿದ್ದನ್ನ ನೀವು ಇನಾಗ್ರೇಟ್ ಮಾಡ್ತಾ ಇದ್ದೀರಾ. ನಾನು ಕಿರಣ್ ಮಜುಮ್ದಾರ್ ಏನು ಹೇಳಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಸುತ್ತೆ. ಯಾರಾದರೂ ಸರ್ಕಾರ ಸತ್ತೋದಾಗ, ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರ ಪಾಪರ್ ಔಟ್ ಇದೆ, ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ, ದಾರಿಯಲ್ಲಿ ಹಣಕ್ಕೋಸ್ಕರ ತಿರುಪೆ ಎತ್ತುವಂತ ಪರಿಸ್ಥಿತಿ ಬಂದ ಆ ಸಂದರ್ಭದಲ್ಲಿ ಜನಗಳೇ ಅದನ್ನ ಮಾಡುವಂತ ಪರಿಪಾಠ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇದೆ. ಈ ತರ ಕಿರಣ್ ಮಜುಮ್ದಾರ್ ತರ ಎಲ್ಲಾ ಸಾರ್ವಜನಿಕ ಸಂಘ ಸಂಸ್ಥೆಗಳು, ಬೆಂಗಳೂರಿನ ಎಲ್ಲಾ ನಾಗರಿಕರು ನಿಮ್ಮ ಮನೆ ರಸ್ತೆಗಳನ್ನ ನೀವೇ ಸರ್ ಮಾಡ್ಕೊಳ್ಳಿ ಅಂತ ಅವರ ಕಿರಣ್ ಮಜುಮ್ದಾರ್ ನಾನೇ ಮಾಡ್ತೀನಿ ಅಂದ್ರೆ, ಉಳಿದವರು ನೀವು ಬೆಂಗಳೂರು ಜನ ನೀವು ನಿಮ್ಮ ರಸ್ತೆಗಳನ್ನ ಮಾಡಿ. ಈ ಸರ್ಕಾರ ಸತ್ತೋಗಿದೆ, ಪಾಪರ್ ಆಗಿರೋ ಸರ್ಕಾರ, ಹಣದ ಇಲ್ಲ. ಈಗ ಹಣ ಇಲ್ದಿರ ಎಲ್ಲ ಆತ್ಮಹತ್ಯೆ ಮಾಡ್ಕೊಂತ ಇದಾರಲ್ಲ. ಚಾಮರಾಜನಗರದಲ್ಲಿ 22 ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ. 22 ಈ ಸರ್ಕಾರ ಬಂದಾಗಿಂದ ಇದುವರೆಗೂ ಅವ್ರ ಸಂಬಳನೇ ಕೊಟ್ಟಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡು, ನಾನೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ 3 ತಿಂಗಳಿಂದ. ಯಾರು? ಲೈಬ್ರರಿಯನ್ ಸಂಬಳ ಕೊಡ್ದಿರ 4-5 ತಿಂಗಳಿಂದ ಸಂಬಳ ಕೊಡ್ದಿರ ಲೈಬ್ರರಿಯನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀರ್ ಬಿಡೋ ಅಂತ ನೀರ್ ಗಂಟಿ ಅವನ್ ಸಂಬಳ ಕೊಡ್ದಿರ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ನಿಮ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದು ಪ್ರೂವ್ ಆಯ್ತಲ್ಲ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು? ಈ ಆತ್ಮಹತ್ಯೆಗಳಿಗಿಂತ ಸಾಕ್ಷಿ. ಆತ್ಮಹತ್ಯೆ ಮಾಡ್ಕೊಳೋನು ಸತ್ಯ ಹೇಳ್ತಾನೆ, ಯಾವತ್ತೂ ಅವ್ನು ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಸತ್ಯ ಹೇಳಿದಾನೆ. ಆತ್ಮಹತ್ಯೆ ಮಾಡ್ಕೊಂಡಾಗ ಬರ್ದಿಟ್ಟಿದ್ದಾನಲ್ಲ, ನಂಗೆ ಸಂಬಳ ಕೊಟ್ಟಿಲ್ಲ, ನನಗೆ ಮನೇಲಿ ಫೀಸ್ ಕಟ್ಟಕ್ ದುಡ್ಡಿಲ್ಲ, ಇದೆಲ್ಲ ಹೇಳಿದಾರಲ್ಲ. ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಈ ಸಾವುಗಳು ಏನಾಗ್ತಾ ಇದೆ, ಏನು ನೌಕರರ ಸಾವುಗಳು, ಇದೇ ಸಾಕ್ಷಿ. ಅವರ ಡೆತ್ ನೋಟೇ ಸಾಕ್ಷಿ. ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ. ಇನ್ನಾದ್ರೂ ಸಿದ್ದರಾಮಯ್ಯನವರು ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಬುರುಡೆ ಬಿಡೋದು ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಶ್ವೇತಪತ್ರವನ್ನು ಹೊರಡಿಸಿ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯೋ ಇಲ್ವೋ, ಎಷ್ಟಿದೆ, ಕಳೆದ 2.5 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀರ, ಹಿಂದಿನ ಸರ್ಕಾರಗಳು ಎಷ್ಟು ಸಾಲ ಮಾಡಿತ್ತು ವರ್ಷಕ್ಕೆ, ಪ್ರತಿ ವರ್ಷ ಹಿಂದಿನ ಸರ್ಕಾರಗಳು ಎಷ್ಟೆಷ್ಟು ಸಾಲ ಮಾಡಿತ್ತು. ನಿಮಗೆ ನೇರವಾದಂಥ ಪ್ರಶ್ನೆ. ಹಿಂದೆ ಇದ್ದಂಥ ಸರ್ಕಾರಗಳು, ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ರು, ನೀವು ಬಂದ ಮೇಲೆ ಎಷ್ಟು ಸಾಲ ಮಾಡಿದಾರ ಶ್ವೇತಪತ್ರ ಹೊರಡಿಸಿ, ಜನ ತೀರ್ಮಾನ ಮಾಡಿ. ನಾನು ಹೇಳೋದು ಏನಾದ್ರು ಸುಳ್ಳಾದ್ರೆ ಜನ ತೀರ್ಮಾನ ಮಾಡಿ.
ಜನ ಚೀಮಾರಿ ಹಾಕ್ಲಿ, ಕಾಂಗ್ರೆಸ್ಗೆ ಹಾಕ್ತಾರೋ ಬಿಜೆಪಿಗೆ ಹಾಕ್ತಾರೋ ಹಾಕ್ಲಿ, ಜನ ತೀರ್ಮಾನ ನೋಡೋಣ. ಹೊರಡಿಸಿ, ನಿಮ್ ಧೈರ್ಯ ಇದ್ರೆ ತಾಕತ್ತಿದ್ರೆ ಹೊರಡಿಸಿ ನೋಡೋಣ ಎಷ್ಟು ಸಾಲ ಮಾಡಿದ್ದೀರಾ ನೀವು.